ಅನಂತಕುಮಾರ್ ಹೆಗಡೆ ನೀವು ಒಬ್ರು ಸಂಸದರಾಗಿ ಈ ಚುನಾವಣೆ ಹತ್ರ ಬಂದಾಗೆ ಧರ್ಮ ಧರ್ಮ ಅಂತಂದ್ ಹೇಳ್ಬಿಟ್ಟು ಬಂದ್ಬಿಟ್ಟು ಎಲ್ಲರೂ ಒಂಥರ ಅಣ್ಣ ತಮ್ಮದ್ರ ತರ ಇದಾರೆ. ಅದನ್ನ ಹಾಳು ಮಾಡಕ್ಕೆ ಅಂತ ನೀವು ಬಂದ್ರೆ ನಿಮ್ಮ ಮುಂದೆಗಡೆ ಕುತ್ಕೊಂಡು ಯಾವ ಒಂದ್ 4 ಜನ ಶಿಲ್ಪೆ ಚಪ್ಪಾಳೆ ಹೊಡೆದು ಬಿಟ್ರೆ ನೀವ್ ಏನ್ ಹುಮ್ಮಸ್ಸಲ್ಲಿ ಮಾತಾಡ್ಬಿಟ್ಟು ಈ ತರ ಮಾತಾಡಿ ಬೆಂಕಿಡೆ ಕೆಲಸ ಮಾಡಬೇಡಿ. ಅನಂತಕುಮಾರ್ ಹೆಗಡೆ ನೀವು ಕೆಲಸ ಮಾಡಿ ತೋರಿಸಿ, ನಿಮ್ಮ ಕೆಲಸದಲ್ಲಿ ನಿಮ್ಮ ತಾಕತ್ತು ದಮ್ಮು ತೋರಿಸಿ. ಅದು ಬಿಟ್ಬಿಟ್ಟು ಇನ್ನೊಬ್ಬರನ್ನ ಕೆಟ್ಟದಾಗ ಬೈಯದ ರೀತಿಲಿ, ಇನ್ನೊಬ್ಬರನ್ನ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರೋರ್ನ ಕೆಟ್ಟದಾಗ ಮಾತಾಡೋ ರೀತಿಲಿ ಅಲ್ಲ ನಿಮ್ಮ ತಾಕತ್ತು ತೋರಿಸೋದು. ನಿಮ್ಮ ತಾಕತ್ತು ತೋರಿಸಬೇಕಾಗಿರೋದು, ನಿಮ್ಮ ದಮ್ಮು ತೋರಿಸಬೇಕಾಗಿರೋದು ನೀವು ಮಾಡುವ ಕೆಲಸದಲ್ಲಿ ತೋರಿಸಬೇಕಾಗಿದೆ. ನೀವೆಲ್ಲ ಮೋದಿ ಹೆಸರು ಹೇಳ್ಕೊಂಡು ಗೆದ್ದಿರೋದಷ್ಟೇ. ಅನಂತಕುಮಾರ್ ಹೆಗಡೆ ಅವರು 3-4 ವರ್ಷ ಸುದ್ದಿನೇ ಇಲ್ಲ. 3-4 ವರ್ಷ ಆಯ್ತು. ಎಲ್ಲಿದ್ರೋ, ಎಲ್ಲಿ ಹೋಗಿದ್ರೋ, ಯಾವ ಮೂಲೆಯಲ್ಲಿ ಕುತ್ಕೊಂಡಿದ್ರೋ, ಯಾವ ಸಂದಿಲಿ ಅಡಗಿದ್ರೋ ಗೊತ್ತಿಲ್ಲ. ಆದ್ರೆ ಈಗ 2-3 ದಿವಸದಿಂದ ಮಾಧ್ಯಮದಲ್ಲಿ ಬಂದು ನಿಂತ್ಕೊಂಡು ಇವತ್ತು ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಬೈತ ಕುಂತ್ಕೊಂಡ್ರೆ ಇದು ನಮ್ಮ ರಾಜ್ಯ ಅಭಿವೃದ್ಧಿ ಆಗುತ್ತಾ? ಅನಂತಕುಮಾರ್ ಹೆಗಡೆ ನೀವು ಒಬ್ರು ಸಂಸದರಾಗಿ ಈ ಚುನಾವಣೆ ಹತ್ರ ಬಂದಾಗೆ ಧರ್ಮ ಧರ್ಮ ಅಂತಂದ್ ಹೇಳ್ಬಿಟ್ಟು ಬಂದ್ಬಿಟ್ಟು ಜನಗಳೆಲ್ಲ ಬದಲಾವಣೆ ಆಗ್ತಾ ಇದಾರೆ. ಆದ್ರೆ ನಮ್ಮ ಕರ್ನಾಟಕ ಒಂದು ಉತ್ತಮವಾದ ರಾಜ್ಯ, ಅದನ್ನ ಒಂದು ಶಾಂತಿಯುತವಾಗಿ ಇರಬೇಕು ಅಂತ ನಾವು ತುಂಬಾ ಇಷ್ಟಪಡ್ತಾ ಇದೀವಿ. ಈ ಜಗಳ ಪಗಳ, ಈ ಹೊಡೆದಾಟ ಬಿಡದಾಟ ಎಲ್ಲ ಬೇಕಾಗಿಲ್ಲ, ನಮಗೆ ಅದು ಅವಶ್ಯಕತೆ ಇಲ್ಲ. ಎಲ್ಲರೂ ಒಂಥರ ಅಣ್ಣ ತಮ್ಮದ್ರ ತರ ಇದಾರೆ. ಅದನ್ನ ಹಾಳು ಮಾಡಕ್ಕೆ ಅಂತ ನೀವು ಬಂದ್ರೆ ನಿಮ್ಮ ಮುಂದೆಗಡೆ ಕುಂತ್ಕೊಂಡು ಯಾವ ಒಂದ್ 4 ಜನ ಶಿಲ್ಪೆ ಚಪ್ಪಾಳೆ ಹೊಡೆದು ಬಿಟ್ರೆ ನೀವ್ ಏನ್ ಹುಮ್ಮಸ್ಸಲ್ಲಿ ಮಾತಾಡ್ಬಿಟ್ಟು ಈ ತರ ಮಾತಾಡಿ ಬೆಂಕಿಡೆ ಕೆಲಸ ಮಾಡಬೇಡಿ. ನೀವು ಕೆಲಸ ಮಾಡಿ ತೋರಿಸಿ, ನಿಮ್ಮ ಕೆಲಸದಲ್ಲಿ ನಿಮ್ಮ ತಾಕತ್ತು ದಮ್ಮು ತೋರಿಸಿ. ಅದು ಬಿಟ್ಬಿಟ್ಟು ಇನ್ನೊಬ್ಬರನ್ನ ಕೆಟ್ಟದಾಗ ಬೈಯದ ರೀತಿಲಿ, ಇನ್ನೊಬ್ಬರನ್ನ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರೋರ್ನ ಕೆಟ್ಟದಾಗ ಮಾತಾಡೋ ರೀತಿಲಿ ಅಲ್ಲ ನಿಮ್ಮ ತಾಕತ್ತು ತೋರಿಸೋದು. ನಿಮ್ಮ ತಾಕತ್ತು ತೋರಿಸಬೇಕಾಗಿರೋದು, ನಿಮ್ಮ ದಮ್ಮು ತೋರಿಸಬೇಕಾಗಿರೋದು ನೀವು ಮಾಡುವ ಕೆಲಸದಲ್ಲಿ ತೋರಿಸಬೇಕಾಗಿದೆ. ನೀವೆಲ್ಲ ಮೋದಿ ಹೆಸರು ಹೇಳ್ಕೊಂಡು ಗೆದ್ದಿರೋದಷ್ಟೇ. ನರೇಂದ್ರ ಮೋದಿ ಅವರ ಹೆಸರು ಹೇಳ್ಕೊಂಡು ನೀವು ಗೆದ್ದಿರೋದು. ನೀವು ಬರೀ ಅವ್ರ ಹೆಸರು ಹೇಳ್ಕೊಂಡು ಜೀವನ ಮಾಡಿದಿರಿ, ಬರೀ ಅವ್ರ ಹೆಸರು ಹೇಳ್ಕೊಂಡು ಬದುಕಿದಿರಿ ನೀವು. ಆದರೆ ಅವರ ಹೆಸರು ಹೇಳ್ಕೊಂಡು ನೀವು ಏನ್ ಕೆಲಸ ಮಾಡಿದಿರಿ? ನೀವು ಏನ್ ಕರ್ನಾಟಕಕ್ಕೆ ನಿಮ್ಮ ಕೊಡುಗೆ ಏನು ನಿಮ್ದು? ಇವತ್ತು ಕರ್ನಾಟಕಕ್ಕೆ ಹೊರ ರಾಜ್ಯದಿಂದ ಬಂದು ತುಂಬ್ಕೊಂತ ಇದಾರೆ. ಇಲ್ಲಿ ಕನ್ನಡಿಗರಿಗೆ ಕೆಲಸ ಇಲ್ಲ, ಕನ್ನಡ ಭಾಷೆ ಮುಂಡ ಮುಚ್ಕೊಂಡು ಹೋಗ್ತಾ ಇದೆ. ಅದನ್ನು ಕೇಳೋರಿಲ್ಲ. ನೀವೆಲ್ಲ ಸಂಸದರು ಗೆದ್ದುಬಿಟ್ಟು ಆರಾಮಾಗಿ ನಿದ್ದೆ ಮಾಡ್ಕೊಂಡು ಕೂತ್ಕೊಂಡಿದಿರಲ್ಲ. ಈ ಚುನಾವಣೆ ಬಂದಾಗ ನೀವು ಎದ್ದು ಬಂದ್ಬಿಟ್ಟಿದಿರಲ್ಲ. ಏನ್ರಯ್ಯ ಮಾಡಿದಿರಿ ನೀವೆಲ್ಲ ಸಂಸದರು? ನಾವೆಲ್ಲ ಓಟ್ ಹಾಕಿ ಗೆಲ್ಸ್ಬಿಟ್ಟು ನಿಮ್ಮನ್ನ ಕಳಿಸಿದ್ರೆ ನೀವು ಕರ್ನಾಟಕಕ್ಕೆ ನಿಮ್ಮ ಕೊಡುಗೆ ಏನು ಹೇಳ್ರಿ ನೋಡೋಣ. ಏನು ಕೊಡುಗೆ ಇದೆ ನಿಮ್ಮದು? ಏನು ಮಾಡಿದಿರಿ ನೀವು ಕರ್ನಾಟಕಕ್ಕೋಸ್ಕರ? ಕನ್ನಡ ಭಾಷೆಗೋಸ್ಕರ ಏನು ಮಾಡಿದಿರಿ? ಕನ್ನಡಿಗರಿಗೋಸ್ಕರ ಏನು ಮಾಡಿದಿರಿ? ಏನು ಮಾಡಿಲ್ಲ. ನೀವು ಯಾರು ಏನು ಮಾಡಿಲ್ಲ. ಈಗ ತಿರ್ಗಾ ಚುನಾವಣೆ ಬರುತ್ತೆ, ಮತ್ತೆ ಇವಾಗ ಧರ್ಮಗಳು ಜಾತಿಗಳು ಅಂತ ಎತ್ಕೊಂಡು ನರೇಂದ್ರ ಮೋದಿ ಅವರ ಹೆಸರು ಹೇಳ್ಕೊಂಡು ಬರ್ತಾ ಇದ್ದೀರಿ. ಇದು ಸರಿ ಇಲ್ಲ. ಅನಂತಕುಮಾರ್ ಹೆಗಡೆ ಅವರೇ, ನೀವು ಮಾತಾಡೋ ರೀತಿಗಳು ಇದೆಲ್ಲ ಬೇಕಾಗಿಲ್ಲ, ಇದೆಲ್ಲ ಅವಶ್ಯಕತೆ ಇಲ್ಲ. ಬೇರೆ ಯಾರೋ ಏನೋ ಮಾಡ್ತಾರ ಅಂದ್ಬಿಟ್ಟು ನೀವ್ ಯಾಕ್ರಿ ಮಾಡಕ್ ಹೋಯ್ತೀರಾ? ನೀವು ಒಳ್ಳೆಯವ್ರಲ್ವಾ? ನೀವು ಸತ್ಯವ್ರ ತುಂಡಲ್ವಾ? ನೀವು ಒಳ್ಳೆ ರೀತಿಯಲ್ಲಿ ಮಾತಾಡ್ಬೇಕಲ್ಲ, ಒಳ್ಳೆ ರೀತಿಯಲ್ಲಿ ಮಾತಾಡ್ಬೋದಲ್ಲ. ಯಾಕೆ ಈ ತರ ಕೆಟ್ಟದಾಗೆಲ್ಲ ಮಾತಾಡಿ ಬೆಂಕಿಡ ಕೆಲಸ ಮಾಡ್ತೀರಿ? ನಿಮ್ ಮುಂದೆ ಇರತಕ್ಕಂತ 4 ಜನ ಅವ್ರನ್ನ ಖುಷಿ ಪಡ್ಸಕ್ಕೆ ನೀವು ನಿಮ್ಮನ್ನ ಅವ್ರು ಖುಷಿ ಪಡ್ಸೋದು, ಅವ್ರು ನೀವು ಖುಷಿ ಪಡ್ಸೋದು. ಈ ತರ ಮಾಡ್ಕೊಂಡ್ ಕುಂತ್ಕೊಂಡ್ರೆ ನಮ್ ರಾಜ್ಯ ಉದ್ಧಾರ ಆಗುತ್ತಾ? ನಮ್ ಭಾಷೆ ಉಳಿಯುತ್ತಾ? ನಮ್ ಕನ್ನಡಿಗರಿಗೆ ಉದ್ಯೋಗ ಸಿಗುತ್ತಾ? ಏನ್ರಿ ಒಂದೇ ಒಂದು ಉದ್ಯೋಗ ಕೊಡ್ಸಕ್ಕಾಗ್ಲಿಲ್ಲ, ಒಂದೇನು ಅಭಿವೃದ್ಧಿ ಮಾಡಕ್ಕಾಗ್ಲಿಲ್ಲ. ಎಲ್ಲಪ್ಪ ಇದ್ರು ನೀವೆಲ್ಲ ಇಷ್ಟ ದಿವಸ ಈಗ ಚುನಾವಣೆ ಹತ್ರ ಬಂದಂಗಲ್ಲ ಎದ್ದು ಬರ್ತಾ ಇದೀರಿ ನೀವು ನರೇಂದ್ರ ಮೋದಿ ಅವರ ಹೆಸರು ಹೇಳ್ಕೊಂಡು. ನಿಮಗೆ ಯಾರಿಗೂ ಏನ್ ಈ ಸರಿ ಎಲ್ಲ ಗೆದ್ದು ಕುಂತ್ಕೊಂಡಿದಿರಲ್ಲಪ್ಪ ನೀವೆಲ್ಲರೂ, ನಿಮಗೆ ಯಾರಿಗೂ ಟಿಕೆಟ್ ಕೊಡಬಾರ್ದು, ನಿಮಗೆ ಕೊಡ್ಲೇಬಾರ್ದು. ನೀವು ನಿಂತ್ಕೊಂಡ್ರು ನಿಮಗೆ ಓಟ್ ಹಾಕ್ಬಾರ್ದು ಜನಗಳು. ಯಾಕಂದ್ರೆ ನೀವು ಏನೂ ಕೆಲಸ ಮಾಡಿಲ್ಲ. ನಿಮಗೆ ಯಾಕೆ ಓಟ್ ಹಾಕ್ಬೇಕು? ನೀವು ಯಾರ ರೀತಿ ನೀವು ಬಂದು ಇವಾಗ ಓಟ್ ಕೇಳ್ತೀರಿ? ನೀವು ಏನ್ ಕಿತ್ತು ಗುಡ್ಡೆ ಹಾಕಿದ್ರಿ ಅಂತ ಓಟ್ ಕೇಳ್ತೀರಪ್ಪ ನೀವು ಎಲ್ಲರೂ ಬಂದ್ಬಿಟ್ಟು. ಇವಾಗ ನಾನು ಹೋಗಿ ನಿಮ್ ಕೆಲಸ ತೋರಿಸ್ಬೇಕಲ್ಲ, ನೀವು ಮಾಡಿರೋ ಕೆಲಸ ಏನಾದ್ರು ಇರ್ಬೇಕಲ್ಲ. ಒಂದು ನಾವ್ ಇಂಥ ಕೆಲಸ ಮಾಡಿದೀನಿ ಅಂತ ಓಟ್ ಹಾಕಿ ಏನು ಮಾಡಿದಿರಾ? ಅವ್ರೊಬ್ರು ಯಾರೋ ಮೈಸೂರವರು ಸಂಸದರು, ಅವ್ರ ಹೆಸರೇನು ಪ್ರತಾಪ್ ಸಿಂಹ ಅವರು ಒಂದು ರೋಡ್ ಮಾಡಿದ್ರು ಬೆಂಗಳೂರಿಂದ ಮೈಸೂರವರೆಗೂ. ಈಗೇನೋ ಪ್ಲಾನಿಂಗು ಮೈಸೂರಿಂದ ಮಂಗಳೂರಿಗೇನೋ ಪ್ಲಾನಿಂಗ್ ಮಾಡ್ಕೊಂಡವ್ರಂತೆ. ಮತ್ತೆ ಜಮೀನೆಲ್ಲ ಏನೋ ಎಲ್ಲ ಇದಾಗ್ಬಿಟ್ಟಿದೆ ಅಂತ ಮಾಡವ್ರಂತೆ. ಅಲ್ಲಿ ಅದನ್ನು ಮಾಡಿದ್ದಾರೆ ಅವರು. ಸ್ವಲ್ಪ ಮೈಸೂರು ಸುತ್ತಮುತ್ತ ಕೆಲವರು ರಿಂಗ್ ರೋಡ್ ಮಾಡಿಸಿದ್ದಾರೆ. ಅವ್ರು ಏನೋ ಸ್ವಲ್ಪ ಮಾಡಿದ್ದಾರೆ ಅಷ್ಟೇ, ಕಾಲ್ಭಾಗ ಏನೋ ಒಂದು 20% ಮಾಡಿದ್ದಾರೆ, ಇನ್ನ 80% ಇಲ್ಲ. ಆದ್ರೆ ನೀವೆಲ್ಲ ಮಿಕ್ಕದವರೆಲ್ಲ ಏನು ಮಾಡಿದಿರಿ? ಏನಿಲ್ಲ. ಯಾವ ಜಿಲ್ಲೆ ಕೂಡ ನಾವು ದಾವಣಗೆರೆ ಆಗಿರ್ಬೋದು, ಇನ್ನೆಷ್ಟು ಜನ ಗೆದ್ದಿದ್ರೆ ನೀವು ಯಾರು 25 ಜನ, ಏನೇನೋ 1% ಕೂಡ ನೀವೇನು ಕೆಲಸ ಮಾಡಿಲ್ಲ. ನೀವ್ ಯಾರು ಏನು ಅಲ್ಲಿ ಹೋಗಿ ನಿಂತ್ಕೊಂಡು ನಮ್ಮ ಕರ್ನಾಟಕಕ್ಕೆ ಇಂಥದ್ದು ಬೇಕು, ನಮ್ಮ ಕನ್ನಡಿಗರಿಗೆ ಇಂಥದ್ದು ಬೇಕು, ನಮ್ಮ ಕ್ಷೇತ್ರಕ್ಕೆ ಇಂಥದ್ದು ಬೇಕು, ಏನು ಮಾಡಿಲ್ಲ ನೀವು ಯಾರು. ಮತ್ತೆ ಮಂತ್ರಿಗಳನ್ನ ಬೇರೆ ಮಾಡಿದಾರೆ 4 ಜನನ, ಕೇಂದ್ರ ಮಂತ್ರಿಗಳು 4 ಜನ. ಏನ್ ಮಾಡಿದಿರಿ? ಏನ್ರಯ್ಯ ಮಾಡಿದಿರಿ ನೀವೆಲ್ಲ? ಯಾವ ಮುಖ ಇಟ್ಕೊಂಡು ಎಷ್ಟು ಓಟ್ ಕೇಳಕ್ ಬರ್ತೀರಿ ನೀವೆಲ್ಲ? ಬರೇ ಹಿಂದೂ ಧರ್ಮ
ಮೋದಿ ಅವ್ರ ಮಕ್ಕ ನೋಡ್ಕೊಂಡು ಓಟ್ ಹಾಕ್ಬೇಕಾ? ಅಭಿವೃದ್ಧಿ ನೋಡಿ ಓಟ್ ಹಾಕ್ಬಾರ್ದ ನಿಮಗೆ? ಹಂಗಾದ್ರೆ ಅಭಿವೃದ್ಧಿ ಬೇಕಾಗಿಲ್ವಾ ನಮಗೆ? ಹಂಗಾದ್ರೆ ನೀವು ಬರೇ ಇದೇ ತರನೇ ಬರೀ ಕಿತ್ತೋಗಿರೋ ಭಾಷಣಗಳು ಮಾಡ್ಕೊಂಡ್ ಹೋಗ್ಬಿಟ್ರೆ ನಮ್ಮ ರಾಜ್ಯ ಉದ್ಧಾರ ಆಗ್ಬಿಡ್ತತಾ? ಈ ತರ ಕಿತ್ತೋಗಿರೋ ಭಾಷಣಗಳು ಮಾಡಿದ್ರೆ ನಾವೆಲ್ಲ ಹೊಟ್ಟೆ ತುಂಬಿಡ್ತತ್ ನಮ್ಗೆಲ್ಲ, ಬಡವ್ರಿಗೆಲ್ಲ. ಎಷ್ಟು ಜನಕ್ಕೆ ಬಡವ್ರಿಗೆ ಮನೆ ಕಟ್ಸ್ಕೊಟ್ಟಿದ್ದೀರಿ? ಎಷ್ಟು ಜನಕ್ಕೆ ನಿಮ್ಮ ಅನುದಾನದಿಂದ ಬಡವರಿಗೆ ಮನೆ ಕಟ್ಸಿದಿರಿ? ಎಷ್ಟು ಜನಕ್ಕೆ ನಿಮ್ಮ ಅನುದಾನದಿಂದ ಶಾಲೆಗಳು, ಗವರ್ಮೆಂಟ್ ಸರ್ಕಾರಿ ಶಾಲೆಗಳನ್ನ ಉದ್ಧಾರ ಮಾಡಿದಿರಿ? ಎಷ್ಟು ಊರಲ್ಲಿ ನಿಮ್ಮ ಅನುದಾನದಿಂದ ರಸ್ತೆಗಳನ್ನು ಮಾಡಿದಿರಿ? ಎಷ್ಟು ಊರಲ್ಲಿ ನಿಮ್ಮ ಅನುದಾನದಿಂದ ಸರ್ಕಾರಿ ಆಸ್ಪತ್ರೆಗಳನ್ನು ಅಭಿವೃದ್ಧಿ ಮಾಡಿದಿರಿ? 25 ಜನಗಳು ಬಿಜೆಪಿ ಏನ್ ಮಾಡಿದಿರಿ? ಏನೂ ಮಾಡಿಲ್ಲ. ತಿರ್ಗಾ ಇವಾಗ ನೆಕ್ಸ್ಟ್ ಬರ್ತೀರಿ, ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನ ಆಗ್ಬೇಕು, ಓಟ್ ಹಾಕಿ ಅಂತ. ನಿಮಗೆ ಯಾಕೆ ಓಟ್ ಹಾಕ್ಬೇಕು? ಅವ್ರು ಪ್ರಧಾನಿ ಆಗಂಗಿದ್ರೆ ನೀವೇನಾರು ಹಾಕ್ತೀರಾ? ಇಲ್ವಲ್ಲ. ನಿಮಗೆ ಯಾಕೆ ಹಾಕ್ಬೇಕು? ಅವ್ರು ಪ್ರಧಾನಿ ಆಗ್ತಾರೆ, ಅವ್ರ ಹೆಸರು ಹೇಳ್ಕೊಂಡು ನೀವೆಲ್ಲ ಗೆದ್ದಿರೋದು. ಅವ್ರ ಹೆಸರು ಹೇಳಿಲ್ಲ ಅಂದ್ರೆ ನೀವು ಗೆಲ್ಲೋದಿಲ್ಲ. ನೀವು ಜನಗಳು ದಯವಿಟ್ಟು ಬದಲಾವಣೆ ಆಗಿ ನೆಕ್ಸ್ಟ್ ಏನಾರೋ ಈ ಕೇಂದ್ರದವರು ಮತ್ತೆ ಬಿಜೆಪಿ ಅವರು ಇವರಿಗೆ ಟಿಕೆಟ್ ಕೊಟ್ರೆ, ಇವ್ರಿಗೇನೆ ಇವತ್ತೇನು ಕಿತ್ತೋಗಿರೋ ಭಾಷಣಗಳು ಮಾಡ್ತಾ ಇದ್ರಲ್ಲ, ಇವ್ರಿಗೆ ಟಿಕೆಟ್ ಕೊಟ್ರೆ ಇವ್ ದೇವ್ರನ್ನ ಇವ್ರು ಯಾರಿಗೂ ಓಟ್ ಹಾಕ್ಬೇಡಿ, ಅವಶ್ಯಕತೆ ಇಲ್ಲ ಇವರು. ಯಾಕಂದ್ರೆ ಇವ್ರು ಏನ್ ಬರೀ ಕಿತ್ತೋಗಿರೋ ಭಾಷಣಗಳು ಮಾಡ್ಕೊಂಬರೋದು, ಎಲ್ಲರನ್ನೂ ಒಂಥರ ಎಲ್ಲರನ್ನೂ ಒಂದು ಮಾಡೋದ ಅವಶ್ಯಕತೆ ಇಲ್ಲ ಅವರಿಗೆ. ಎಲ್ಲರನ್ನೂ ಒಂದು ಮಾಡಬೇಕು, ಎಲ್ಲರನ್ನೂ ಒಂದು ಗೂಡಿಸಬೇಕು. ಇಲ್ಲಿ ಯಾವ್ದು ಜಾತಿಗಳು ಧರ್ಮಗಳು ಬೇಡ, ನಾವೆಲ್ಲ ಒಂದೇ ಅನ್ನೋ ಸಂದೇಶ ಕೊಡ್ತಾ ಇಲ್ಲ ಇವ್ರು ಯಾರು. ಬರೀ ಬೆಂಕಿಡ ಕೆಲಸ ಮಾಡ್ತಾರೆ. ಇದು ಅವಶ್ಯಕತೆ ಇಲ್ಲ. ನಮ್ಮ ಕ್ಷೇತ್ರಕ್ಕೆ ಏನು ಬೇಕು, ನಮ್ಮ ಕ್ಷೇತ್ರದಲ್ಲಿ ಏನು ಆಗಿದೆ ಏನಿಲ್ಲ, ಇಂಥ ಕೆಲಸ ಮಾಡಿದ್ರೆ ಇವರಿಗೆ ಓಟ್ ಹಾಕ್ಬೋದು. ಅದು ಬಿಟ್ಬಿಟ್ಟು ಈ ತರ 3 ದಿವಸದಿಂದ ಬಂದವ್ರೆ, 3 ದಿವಸದಿಂದ ಎದ್ದು ಬಂದ್ಬಿಟ್ಟಿದ್ದಾರೆ. 3 ವರ್ಷ 4 ವರ್ಷ ಮಲಗಿದ್ರು, ಈಗ ಎದ್ದು ಬಂದ್ಬಿಟ್ಟು ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಅವ್ರನ್ನೆಲ್ಲ ಮಾತಾಡ್ತಾರೆ. ಅವ್ರ ಕೆಲಸಗಳನ್ನ ವಿರೋಧ ಮಾಡಿ, ಅದು ಬಿಟ್ಬಿಟ್ಟು ನೀವು ಮಾತಾಡಿದ್ರೆ ತಾಕತ್ತು ದಮ್ಮು ಇಂದು ನೋಡಿ. ಮುಸ್ಲಿಮ್ಸ್ ಅವ್ರು ಯಾರು ರಾಮನ ಬಗ್ಗೆ ಮಾತಾಡ್ತಾ ಇಲ್ಲ, ಮುಸ್ಲಿಮ್ಸ್ ಅವ್ರು ಯಾರು ರಾಮ ಮಂದಿರದ ಬಗ್ಗೆ ಮಾತಾಡ್ತಾ ಇಲ್ಲ. ಮುಸ್ಲಿಮ್ಸ್ ಅವ್ರು ಎಲ್ಲರೂ ಸುಮ್ಮನೆ ಅದಾರೆ. ಯಾರೋ ಕೆಲವರು ಅವಿವೇಕಿಗಳು ಈಗ ಸರಿಯಾದ ರೀತಿಯಲ್ಲಿ ಗೊಣ್ಣೆ ವರ್ಷಗಳಕ್ಕೆ ಬರದೇ ಇರೋರು, ಸುಂಬಳಗೊಣ್ಣೆ ವರ್ಷಗಳಕ್ಕೆ ಬರದೇ ಇರೋರು, ಹಾಲು ಕುಡಿದಿರೋ ತುಟಿ ಒಣಗದೇ ಇರೋರು, ಇವ್ರು ಮಾತ್ರ ರಾಮ ಮಂದಿರದ ಬಗ್ಗೆ ಮಾತಾಡ್ತಾ ಇದಾರೆ. ಒರಿಜಿನಲ್ಲು ಯಾರು ಕೂಡ ಇವತ್ತು ಎಷ್ಟೋ ಜನ ಮುಸ್ಲಿಮ್ಸ್ ಅವರು ರಾಮ ಮಂದಿರದ ಬಗ್ಗೆ ಮಾತಾಡ್ತಾರೆ, ಅದ್ರ ಬಗ್ಗೆ ಯಾರು ವಿರೋಧ ಮಾಡ್ತಾ ಇಲ್ಲ, ಎಲ್ಲರೂ ಒಪ್ಕೊಂತ ಇದಾರೆ. ಆದ್ರೆ ಇವಾಗ ನಾವು ಈಗಿನ ಕೆಲವು ಅವಿವೇಕಿಗಳು ಮತ್ತೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷದವರು ಮಾತ್ರ ಇದನ್ನು ವಿರೋಧ ಮಾಡ್ತಾರೆ ಹೊರತು ಬೇರೆ ಯಾರು ವಿರೋಧ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬೇಡಿ. ಅದು ಉತ್ತರ ಪ್ರದೇಶದಲ್ಲಿ ಮಾಡ್ತಾ ಇದಾರೆ, ಆದ್ರೆ ಕರ್ನಾಟಕದಲ್ಲಿ ಅಂತ ಭಯಪಡ್ಕೊಂತವೆ. ಅದು ಮಾಡ್ತಾ ಇರೋದು ಉತ್ತರ ಪ್ರದೇಶದಲ್ಲಿ. ಇವ್ರು ಯಾರು ಏನ್ ದುಡ್ಡು ಕೊಟ್ಟಾರ ಬಿಟ್ಟಾರೋ ಗೊತ್ತಿಲ್ಲ, ಆದ್ರೆ ಅಲ್ಲಿ ಮಾಡ್ಕೊಂತಾರೆ, ಅಲ್ಲಿ ನೋಡಕ್ಕೂ ಹೋಗ್ತಾರೇನೋ ಗೊತ್ತಿಲ್ಲ, ನಾವಂತೂ ಹೋಗಕ್ಕಾಗತ್ತೋ ಗೊತ್ತಿಲ್ಲ. ಇದೆಲ್ಲ ಮಾತಾಡೋದು ನೋಡಿದ್ರೆ ಒಂದ್ಸತಿ ಯಾಕೋ ನಮಗೂ ಆಸೆ ಇದೆ ನೋಡ್ಕೊಂಡ್ ಬರಬೇಕು ಅಂತ. ಆದ್ರೆ ಸಿಕ್ಕಾಪಟ್ಟೆ ದೂರ ಎಷ್ಟೋ ಒಂದು 10-20 ಸಾವಿರ ಖರ್ಚು ಮಾಡ್ಕೊಂಡು ಹೋಗ್ಬೇಕು, ಅಷ್ಟು ಕೆಪಾಸಿಟಿ ಇಲ್ಲ. ತಿಂಗಳಿಗೆ ಒಂದು 10-15 ಸಾವಿರ ದುಡಿಯಾರ ನಾವು, ಎಲ್ಲಿ ಅಂತ ಹೋಗೋಣ ಅಲ್ಲಿ ಅಷ್ಟು ದೂರ. ಅದರಿಂದ ಅನಂತಕುಮಾರ್ ಹೆಗಡೆ ಅವರೇ, ನಿಮ್ಮ ಅಭಿಮಾನಿಗಳಿದ್ರೆ ಬೈಬೋದು, ನಮಗೆ ಕೆಟ್ಟದಾಗೆಲ್ಲ ಕಮೆಂಟ್ ಮಾಡ್ಬೋದು, ಮಾಡ್ತಾರೆ. ಅದೆಲ್ಲ ನಮಗೆ ಮಾಮೂಲಿ ಆಗ್ಬಿಟ್ಟಿದೆ ಕೆಟ್ಟದಾಗ ಕಮೆಂಟ್ ಮಾಡೋದು. ಯಾಕಂದ್ರೆ ಜನಗಳು ಒಳ್ಳೆ ಕೆಲಸಕ್ಕೆ ಒಳ್ಳೆ ವಿಚಾರಗಳ ಹಿಂದೆ ಯಾರು ಬರಲ್ಲ. ಒಳ್ಳೆ ವಿಚಾರಗಳಿಂದ ಬಂದ್ರೆ ನಮ್ಮ ಕರ್ನಾಟಕ ಒಂದು ಅದ್ಭುತವಾದ ಕರ್ನಾಟಕ ಆಗುತ್ತೆ ನಮ್ಮ ಭಾರತ ದೇಶದಲ್ಲಿ. ಆದ್ರೆ ನಮ್ಮ ಕರ್ನಾಟಕದ ಕೆಲವು ಕೆಪರುಗಳು ಒಳ್ಳೆ ವಿಷಯಕ್ಕೆ ಯಾರು ಬರಲ್ಲ, ಬರೀ ಕೆಟ್ಟ ವಿಷಯಕ್ಕೆ ಕೆಟ್ಟ ಜನಗಳು ಹಿಂದೆ ಹೋಗ್ತಾರೆ ಹೊರತು ಒಳ್ಳೆ ವಿಷಯಕ್ಕೆ ಹಂಗಂತಾನೆ ಎಲ್ಲರೂ ನನಗೆ ಬಂದು ಸಪೋರ್ಟ್ ಮಾಡ್ರಪ್ಪ ಅಂತಂದು ನಾನೇನು ಕೇಳ್ತಾ ಇಲ್ಲ. ಆದ್ರೆ ಒಳ್ಳೆ ವಿಚಾರಗಳಿಗೆ ಸಪೋರ್ಟ್ ಮಾಡಿ, ಒಳ್ಳೆ ವಿಚಾರವಂತರಿಂದ ಇರಿ, ಒಳ್ಳೆ ವಿಚಾರವಂತರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದೀನಿ. ಅದು ಬಿಟ್ಬಿಟ್ಟು ಎಲ್ಲ ಕೆಲ್ಸಕ್ಕೆ ಬರ್ದವ್ರಿಗೆಲ್ಲ ಸಪೋರ್ಟ್ ಮಾಡ್ಕೊಂಡು ಕುತ್ಕೊಳ್ಳೋದು, ಕೆಲ್ಸಕ್ಕೆ ಬರ್ದವ್ರಿಗೆಲ್ಲ ಜೈ ಅನ್ನೋದು, ಇದರಿಂದ ನಮ್ಮ ದೇಶ ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯ ಉದ್ಧಾರ ಆಗಲ್ಲ. ಸಾಕು ಜಾತಿ ಧರ್ಮಗಳನ್ನ ಇದ್ರ ಬಗ್ಗೆ ಮಾತಾಡೋದು ಬಿಟ್ಟು ಎಲ್ಲರನ್ನು ಒಂದು ಮಾಡಿ, ಕೆಲವರೆಲ್ಲ ಇವತ್ತಿನ ಪರಿಸ್ಥಿತಿ ಬಹಳ ಬದಲಾವಣೆ ಆಗಿದೆ, ಬದಲಾವಣೆ ಆಗ್ತಾ ಇದಾರೆ, ಬದಲಾವಣೆ ಮಾಡೋ ಕೆಲಸ ಮಾಡಿ. ಅದು ಬಿಟ್ಬಿಟ್ಟು ತಿರ್ಗಾ ನೀವು ಆ ಜಾತಿಗೆ ಬೈಯೋದು, ಈ ಜಾತಿಗೆ ಬೈಯೋದು, ಆ ಧರ್ಮಕ್ಕೆ ಬೈಯೋದು, ಈ ಧರ್ಮಕ್ಕೆ ಬೈಯೋದು, ಇದೆಲ್ಲ ಮಾಡಕ್ ಕುಂತ್ಕೋಬೇಡಿ. ನಿಮ್ಮ ತಾಕತ್ತು, ನಿಮ್ಮ ದಮ್ಮು, ನಿಮ್ಮ ಮಾತೇನ ಇದೆಯಲ್ಲ ಅದನ್ನೆಲ್ಲ ಅಭಿವೃದ್ಧಿ ಮಾಡಿ ತೋರಿಸಿ, ನೀವು ಅಭಿವೃದ್ಧಿ ಮಾಡಿ ತೋರಿಸಿ, ಅವಾಗ ನಾವು ಒಪ್ಕೊಂತೀವಿ ನಿಮ್ಮ ತಾಕತ್ತು ದಮ್ಮು. ಸುಮ್ಮನೆ ಭಾಷಣದಲ್ಲಿ ತಾಕತ್ತು ದಮ್ಮು ತೋರಿಸಬಾರ್ದು. ನೀನೇನ್ ಮಾಡಿದೀಯ ಅಂತ ನನ್ನನ್ನು ಕೇಳ್ತಾರ ಜನ, ನನ್ನ ಕೈಲಿ ಏನಾರ ಮಾಡಕ್ಕಾಗತ್ತೆ? ನಾನೊಬ್ಬ ಕೂಲಿ ಕಾರ್ಮಿಕರು ಏನ್ ಮಾಡ್ತಾರೆ? ಕೂಲಿ ಕಾರ್ಮಿಕರು ಸರ್ಕಾರನ ಪ್ರಶ್ನೆ ಮಾಡ್ತಾರೆ, MLA ಪ್ರಶ್ನೆ ಮಾಡ್ತಾರೆ, ಸಂಸದರನ್ನು ಪ್ರಶ್ನೆ ಮಾಡ್ತಾರೆ. ಮಾತಾಡಕ್ ಬರೀರೋರು ಅಯ್ಯೋ ನಮಗೆ ಹಾಕ್ಬೇಕಪ್ಪ ಅಂತ ಸುಮ್ಮನೆ ಹೋಯ್ತಾರೆ. ಈ ತರ ಇದ್ರೆ ನಮ್ಮ ರಾಜ್ಯ ಉದ್ಧಾರ ಆಗಲ್ಲ. ಇಂಥವ್ರಿಗೆಲ್ಲ ದೇವರನ್ನ ಓಟ್ ಹಾಕಕ್ ಹೋಗ್ಬೇಡಿ. ಇಂಥವ್ರು ಓಟ್ ಹಾಕಿದ್ರೆ ನಮ್ಮ ಕನ್ನಡ ಪರಿಸ್ಥಿತಿ ಮುಂದಿನ ದಿವಸದಲ್ಲಿ ಬಹಳ ಚಿಂತಾಜನಕವಾಗಿರುತ್ತೆ. ನಾವೆಲ್ಲರೂ ಬದಲಾವಣೆ ಆದ್ರೆ ನೋಡಿ, ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಅದ್ಭುತವಾಗಿ ಮಾತಾಡ್ತಾರೆ, ಭಯಾನಕ ಮಾತಾಡ್ತಾರೆ. ಆದ್ರೆ ಎಷ್ಟು ಅದ್ಭುತವಾಗಿ ಮಾತಾಡ್ತಾರೆ ಅಷ್ಟೇ ಜನಗಳಿಗೆ ಮೋಸ ಮಾಡ್ತಾರೆ. ದಯವಿಟ್ಟು ಅಂತವರಿಂದ ದೂರ ಇರಿ.
ಅಂಥವ್ರ ಹತ್ರ ಹೋಗ್ಬೇಡಿ. ಯಾಕಂದ್ರೆ ನಮ್ಮ ಕಣ್ಣು ಮುಂದೆ ಒಂದ್ 2 ಉದಾಹರಣೆಗಳು ಇದಾವೆ. ಅವ್ರ ಹೆಸರು ಹೇಳಕ್ಕಾಗಲ್ಲ ಇವಾಗ. ಯಾಕಂದ್ರೆ ತುಂಬಾ ಜನಗಳಿಗೆ ಕೆಲಸ ಕೊಡಿಸ್ತೀವಂತ ಮೋಸ ಮಾಡಿದ್ದಾರೆ. ಆಮೇಲೆ ಟ್ರಾನ್ಸ್ಫರ್ ಮಾಡಿಸ್ತೀವಂತ ಮೋಸ ಮಾಡಿದ್ದಾರೆ. ಅಧಿಕಾರದಲ್ಲಿರೋರು ಲಂಚ ಕೊಟ್ಟಿದ್ದಾರೆ. ಯಾಕಂದ್ರೆ ಅವ್ರು ಬಂದು ಕೇಸ್ ಕೊಡಕ್ಕಾಗಲ್ಲ. ಯಾಕಂದ್ರೆ ಅವ್ರದ್ದು ತಪ್ಪಿದೆ. ಅದರಿಂದ ಆರಾಮಾಗಿ ಫೇಸ್ಬುಕ್ ಅಲ್ಲಿ ಲೈವ್ ಮಾಡ್ಕೊಂಡು, ಫೇಸ್ಬುಕ್ ಅಲ್ಲಿ ಸೋಕಿ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಅಂತರಿಗೆ ಮಾತ್ರ ತುಂಬಾ ಸಪೋರ್ಟ್ ಮಾಡ್ತಾರೆ. ನಾವೇನೋ ಒಂದು ಇಂಥವ್ರನ್ನ ವಿರೋಧ ಮಾಡಿದ್ರೆ ನಮಗೆ ನಮ್ಮ ಅಕ್ಕ ಅಮ್ಮ ಎಲ್ಲರನ್ನು ತಗೊಂಬಂದಿಲ್ಲಿ ಫೇಸ್ಬುಕ್ ಅಲ್ಲಿ ಇರ್ತಾರೆ. ತುಂಬಾ ಚೆನ್ನಾಗಿ ನಮ್ಮ ಕುಟುಂಬವನ್ನು ನಮ್ಮ ಎಷ್ಟು ಚೆನ್ನಾಗಿ ನೋಡ್ಕೊಂತಾರಂದ್ರೆ ನಿಜವಾಗ್ಲೂ ನಿಮಗೆಲ್ಲರಿಗೂ ತುಂಬಾ ಧನ್ಯವಾದಗಳು. ಯಾಕಂದ್ರೆ ಆ ತರ ಕೆಟ್ಟದಕ್ಕೆಲ್ಲ ಕಮೆಂಟ್ ಮಾಡ್ತಾ ಇದ್ರಿ, ಮಾಡ್ಕೊಳ್ಳಿ. ನಿಮಗೆ ದೇವ್ರು ಒಳ್ಳೇದು ಮಾಡ್ಲಿ, ನಿಮ್ಗೆ ಇನ್ನೂ ಚೆನ್ನಾಗಿಟ್ಟಿರ್ಲಿ. ಎಲ್ಲರಿಗೂ ನೋಡಿ ಹೇಳ್ತಾ ಇದೀನಿ, ಯಾರು ತುಂಬಾ ಅದ್ಭುತವಾಗಿ ಇವತ್ತು ಕೆಲವರು ತುಂಬಾ ಮಾತಾಡ್ತಾ ಇದ್ದಾರೆ, ಅಂಥವ್ರ ಹಿಂದೆ ದೂರ ಇರಿ. ಸರ್ಕಾರಿ ಕೆಲಸ ಬೇಕಂದ್ರೆ ಯಾರಿಗೂ ಲಂಚ ಕೊಡಬೇಡಿ, ಕೊಡೋಕ್ ಹೋಗ್ಬೇಡಿ. ನೀವು ಲಂಚ ಕೊಟ್ಟು ಕೆಲಸಕ್ಕೆ ಸೇರ್ಕೊಳ್ಳೋರು ಯಾವ್ದೇ ಕಾರಣಕ್ಕೂ ನೀವು ಜನಗಳಿಗೆ ಒಳ್ಳೆ ಕೆಲಸ ಮಾಡುವುದಿಲ್ಲ. ಯಾವ್ದೇ ಕಾರಣಕ್ಕೂ ಒಳ್ಳೆ ಕೆಲಸ ಮಾಡುವುದಿಲ್ಲ. ನಮಗೆ ಒಂದು ಹುಡುಗ ಹೇಳವನೆ, ಹಣ ಇಂಥವ್ರಿಗೆ ದುಡ್ಡು ಕೊಟ್ಟಿದ್ದೀನಿ, 1,43,000 ಕೊಟ್ಟಿದ್ದಾನೆ ಕೆಲಸಕ್ಕೆ. ಯಾವುದು ಬೆರಳುಚ್ಚುಗಾರರು ಟೈಪಿಂಗ್ ವಿಧಾನಸೌಧದಲ್ಲಿ ಬೆರಳುಚ್ಚುಗಾರರಿಗೆ 1,43,000 ಲಂಚ ಕೊಟ್ಟಿದ್ದಾನೆ. ಅವರು ಮಾತಿಗೆ ಮರುಳಾಗಿ ಅವ್ರ ಮಕ ನೋಡ್ಕೊಂಡು ಅವ್ರನ್ನ ನಂಬಿ ಕೊಟ್ಟಿದ್ದಾನೆ. ಆದರೆ ಇವತ್ತು ಅವನು ಬಡವ ಕೂಲಿ ಕಾರ್ಮಿಕ, ಅವನಿಗೆ ಇವತ್ತು ಕೆಲಸನೇ ಇಲ್ಲ, ಆ ದುಡ್ಡು ಇಲ್ಲ. ನಾಮ ಹಾಕ್ಬಿಟ್ಟು ಅವನಿಗೆ ಎದುರಿಸಿದ್ದಾರೆ, ಅವನ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಂಥವ್ರಿಗೆ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೊರತು ನಮ್ಮಂತವ್ರಿಗೆ ಅಂತ ಹಂಗಂದ್ರೆ ತುಂಬಾ ಜನ ಇದ್ದಾರೆ ಒಳ್ಳೆಯವರು, ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಾ ಇದಾರೆ. ಯಾರು ಕೂಡ ಒಳ್ಳೇದಕ್ಕೆ ಸಪೋರ್ಟ್ ಮಾಡಿದ್ರೆ ಒಳ್ಳೆ ಜನ ಉಳ್ಕೊಂತಾರೆ, ಕೆಟ್ಟಕ್ಕೆ ಜಾಸ್ತಿ ಸಪೋರ್ಟ್ ಮಾಡಿದ್ರೆ ಕೆಟ್ಟ ಜನ ಆರಾಮಾಗಿರ್ತಾರೆ. ಅವರಿಗೆ ದೊಡ್ಡ ವ್ಯಕ್ತಿಗಳು ಪರಿಚಯ ಇದಾರೆ, ದೊಡ್ಡ ವ್ಯಕ್ತಿಗಳು ಕಾಂಟ್ಯಾಕ್ಟ್ ಇದ್ದಾರೆ. ಅದರಿಂದ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇದಾರೆ ನಮಗಿಂತ. ಯಾಕಂದ್ರೆ ನಮ್ಮ ಮೇಲೂ ಕೂಡ ಕೇಸ್ ಹಾಕ್ಬೋದು, ಆ ಮಟ್ಟಕ್ಕೆ ಅವ್ರ ಜೊತೆ ಸಪೋರ್ಟ್ ಇದ್ದಾರೆ. ಆದ್ರೆ ಏನು ಮಾಡಕ್ಕಾಗಲ್ಲ, ನಮಗೂ ಕೂಡ ಎದುರಿಸಿದ್ದಾರೆ. ಅದರಿಂದ ಎದುರಿಸ್ಕೊಳ್ಳಿ. ಆದ್ರೆ ನಾವು ಇದುವರೆಗೂ ಎಲ್ಲೂ ಕೂಡ ಯಾವನ ಹತ್ರನೂ ಒಬ್ಬನ ಹತ್ರ ₹1 ದುಡ್ಡು ಇಸ್ಕೊಂಡಿಲ್ಲ, ಮಣ್ಣು ತಿನ್ನ ಕೆಲಸ ಮಾಡಿಲ್ಲ. ನಮ್ಮ ಹತ್ರ ಕೇಳಿದ್ದಾರೆ, ಆದ್ರೆ ನಮಗೆ ಗೌರ್ಮೆಂಟ್ ಕೆಲಸ ಕೊಡ್ಸೋದು ಗೊತ್ತಿಲ್ಲ ನಮಗೆ ಅಂತ ಹೇಳಿದೀವಿ. ಅದರಿಂದ ಯಾರೇ ಆಗ್ಲಿ ಸರ್ಕಾರಿ ಕೆಲಸಕ್ಕೆ ದುಡ್ಡು ಕೊಟ್ಟು ಸೇರ್ಕೋಬೇಡಿ, ನೀವು ಒಳ್ಳೆ ಕೆಲಸ ಮಾಡಲ್ಲ. ಆಮೇಲೆ ಸರ್ಕಾರದಲ್ಲಿ ಇದ್ರೂ ಕೂಡ ಅಧಿಕಾರದಲ್ಲಿ ಇದ್ರೂ ಕೂಡ ನೀವು ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳಕ್ಕೆ 20 ಲಕ್ಷ ಕೊಟ್ಟಿದ್ರಿ ಅಂದ್ರೆ ನಾಚಿಕೆ ಆಗ್ಬೇಕು ನಿಮಗೆಲ್ಲ. 20 ಲಕ್ಷ ಕೊಟ್ಟು ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋರು ನೀವೆಲ್ಲ ಕರೆಕ್ಟಾಗಿ ಕೆಲಸ ಮಾಡ್ತೀರಿ ಅನ್ರಯ್ಯ. ನೀವೆಲ್ಲ ಏನ್ರಯ್ಯ ಕೆಲಸ ಮಾಡ್ತೀರಿ? ನಿಮ್ ಕೈಲಿ ಮಾಡಕ್ಕಾಗಲಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಮನೆಗಾರ ಇರಯ್ಯ.